KSRTC ನೌಕರರು ಹಾಗೂ ಸರ್ಕಾರದ ನಡುವೆ ವೇತನ ಪರಿಷ್ಕರಣೆಯ ವಿವಾದ ಸುದೀರ್ಘವಾಗಿ ನಡೆದಿದೆ. ಈ ವಿವಾದವನ್ನು ಸಂಪೂರ್ಣವಾಗಿ ಸರಿಯಾಗಿ ಸೈದ್ಧಾಂತಿಕವಾಗಿ ಅರ್ಥ ಮಾಡ್ಕೋಬೇಕು ಅಂತಂದರೆ 1957ರಿಂದ ಇವತ್ತಿನವರೆಗೆ ಯಾವ ರೀತಿಯಾಗಿ ವೇತನ ಪರಿಷ್ಕರಣೆಗಳು ಆಕ್ಕೋತ ಬಂದವು ಅಂತನ್ನೋದನ್ನು ನಾವು ಅರ್ಥ ಮಾಡ್ಕೋಬೇಕು. ಅದನ್ನು ಅರ್ಥ ಮಾಡ್ಕೊಳ್ಬೇಕು, ಎಲ್ಲರೂ ಅರ್ಥ ಮಾಡ್ಕೋಬೇಕು. ಒಂದನೇದಾಗಿ ಸರ್ಕಾರ ಅರ್ಥ ಮಾಡ್ಕೋಬೇಕು, ಎರಡನೇದಾಗಿ KSRTC ಮ್ಯಾನೇಜ್ಮೆಂಟ್ ಅರ್ಥ ಮಾಡ್ಕೋಬೇಕು, ಮೂರನೇದಾಗಿ KSRTC ನೌಕರರೇ ಅರ್ಥ ಮಾಡ್ಕೋಬೇಕು. ಭಾಳ ಮಹತ್ವದ ವಿಷಯ ಇದು. ಇದನ್ನು ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ನಾನು ಕೇವಲ ಕಾರ್ಮಿಕ ಮುಖಂಡ ಅಷ್ಟೇ ಅಲ್ಲ, ನಾನು ಒಬ್ಬ ಸಮಾಜ ವಿಜ್ಞಾನಿ ಅಂತ ಯಾಕೆ ಹೇಳ್ತೀನಿ ಅಂತಂದರೆ, ಈ ವಿಷಯ ನಾನು ಪ್ರಸ್ತಾಪ ಮಾಡೋದು ಅವಶ್ಯ ಅಂತ ಹೇಳ್ತಾ ಇದ್ದೀನಿ. ಇಂಡಿಯನ್ ಸೋಷಲ್ ಸೈನ್ಸ್ ಅಸೋಸಿಯೇಷನ್, ಇಂಡಿಯನ್ ಸೋಷಲ್ ಸೈಂಟಿಸ್ಟ್ ಅಸೋಸಿಯೇಷನ್, ಇದು ನ್ಯಾಷನಲ್ ಲೆವೆಲ್ನಲ್ಲಿ ನನಗೆ ಬೆಸ್ಟ್ ಸೋಷಲ್ ಸೈಂಟಿಸ್ಟ್ ಅಂತ ಗೋಲ್ಡ್ ಮೆಡಲ್ ಕೊಟ್ಟಿದ್ದಾರೆ. ಬೆಸ್ಟ್ ಸೋಷಲ್ ಸೈಂಟಿಸ್ಟ್ ಅಂತ, ಬರೀ ಹೋರಾಟಗಾರ ಅಂತ ಗೊತ್ತು, ಇದೆಲ್ಲೂ ಪ್ರಚಾರ ಆಗಿಲ್ಲ. ಪ್ರಸ್ತಾಪ ಯಾಕೆ ಮಾಡ್ತಾ ಇದ್ದೀನಿ ಅಂತಂದರೆ, ಸಾಮಾಜಿಕ ವೈಜ್ಞಾನಿಕ ದೃಷ್ಟಿಯಿಂದ ಸೈದ್ಧಾಂತಿಕವಾಗಿ ವೇತನ ಪರಿಷ್ಕರಣೆಗಳು 1957ರಿಂದ ಇವತ್ತಿನವರೆಗೆ ಏನು ಆಕ್ಕೋತ ಬಂದವು, ಹೇಗೆ ಆಕ್ಕೋತ ಬಂದವು, ಅದರ ಸೈದ್ಧಾಂತಿಕ ವಿಶ್ಲೇಷಣೆ ಏನು ಅನ್ನೋದು ಎಲ್ಲರೂ ಅರ್ಥಕೋಬೇಕು. ಎಲ್ಲರೂ ಅಂದರೆ ಯಾರು? ಬರೀ ನೌಕರರಷ್ಟೇ ಅಲ್ಲ, ಸರ್ಕಾರನೂ ಅರ್ಥ ಮಾಡ್ಕೋಬೇಕು, ಸಂಘಟನೆಗಳು ಅರ್ಥ ಮಾಡ್ಕೋಬೇಕು. ಬಹಳ ಮುಖ್ಯವಾದ ವಿಷಯ ಅಂತ ನಾನು ಹಿಸ್ಟರಿ ಆಫ್ ವೇಜ್ ರಿವಿಷನ್, ಇಟ್ಸ್ ಐಡಿಯಾಲಜಿಕಲ್ ಅನಾಲಿಸಿಸ್ ಅಂದರೆ ಹಿಸ್ಟ್ರಿ ಆಫ್ ವೇಜ್ ರಿವಿಷನ್, ವೇತನ ಪರಿಷ್ಕರಣೆಯ ಇತಿಹಾಸ, ಇದರ ಸೈದ್ಧಾಂತಿಕ ವಿಶ್ಲೇಷಣೆ ಏನು ಅನ್ನೋದನ್ನು ಇವತ್ತು ಅತಿ ಸ್ಪಷ್ಟವಾಗಿ ಹೇಳಬಯಸ್ತೇನೆ. 1957 ಮೈಸೂರು ಸ್ಟೇಟ್ ರೋಡ್ ಟ್ರಾನ್ಸ್ಪೋರ್ಟ್ ಡಿಪಾರ್ಟ್ಮೆಂಟ್ ಇತ್ತು. ಮೈಸೂರು ರೋಡ್ ಟ್ರಾನ್ಸ್ಪೋರ್ಟ್ ಡಿಪಾರ್ಟ್ಮೆಂಟ್ ಅಂದರೆ ಇದು ಸಾರಿಗೆ ವ್ಯವಸ್ಥೆ ಸರ್ಕಾರಿ ಇಲಾಖೆಯಾಗಿತ್ತು. ಆವಾಗ ಈ ರಾಜ್ಯದ ಅತ್ಯಂತ ಕಿರಿಯ ಮತ್ತು ಶ್ರೇಷ್ಠ ರಾಜಕಾರಣಿಗಳಾದಂತಹ ಗುದ್ಲೆಪ್ಪ ಹಳ್ಳಿಕೇರಿಯವರು ನಮ್ಮ ಸಂಘಟನೆಯ ಅಧ್ಯಕ್ಷರಾಗಿದ್ದರು. ಭಾಳ ಮಹತ್ವದ ವಿಷಯ ಇದು. ಅವರ ಆ ಸಂಘಟನೆಗೆ ಕಾರ್ಯದರ್ಶಿಗಳಾಗಿ ಶ್ರೀಕಂಠಯ್ಯನವರು ಇದ್ದರು. ಮೊದಲನೇ ಒಪ್ಪಂದ ಆಗಿದ್ದು 1957ರಲ್ಲಿ. ಭಾಳ ಇಂಪಾರ್ಟೆಂಟ್. ಇದು 3 ವರ್ಷದ ಒಪ್ಪಂದ ಆಗಿತ್ತು. ಇದು ನಮ್ಮ ಸಂಘಟನೆ ಅಂದರೆ ಸ್ಟೇಟ್ ಟ್ರಾನ್ಸ್ಪೋರ್ಟ್ ಎಂಪ್ಲಾಯೀಸ್ ಅಸೋಸಿಯೇಷನ್, ಅದು ಮೊದಲನೇ ಹೆಸರು. ಅದರ ಜೊತೆ ಸೈನ್ ಆಗಿದ್ದು MSRTD ಮ್ಯಾನೇಜ್ಮೆಂಟ್ ಆ್ಯಂಡ್ ಸ್ಟೇಟ್ ಟ್ರಾನ್ಸ್ಪೋರ್ಟ್ ಎಂಪ್ಲಾಯೀಸ್ ಅಸೋಸಿಯೇಷನ್ ಹೆಡೆಡ್ ಬೈ ಹಳ್ಳಿಕೇರಿ ಗುದ್ಲೆಪ್ಪ, ಒನ್ ಆಫ್ ದ ಲೀಡಿಂಗ್ ಪಾಲಿಟಿಷಿಯನ್ಸ್ ಆಫ್ ದ ಸ್ಟೇಟ್. ಅದಕ್ಕೆ ಕಾರ್ಯದರ್ಶಿಗಳಾಗಿದ್ದರು ಶ್ರೀಕಂಠಯ್ಯನವರು. 3 ವರ್ಷದ ಅಗ್ರಿಮೆಂಟ್ ಅದು. ಎಲ್ಲರೂ ದಯವಿಟ್ಟು ಗಮನಿಸಬೇಕು ಈ ವಿಷಯನ. ಅದಾದ ಮೇಲೆ 2ನೇ ಒಪ್ಪಂದ, 3ನೇ ಒಪ್ಪಂದ. ಅಷ್ಟೊತ್ತಿಗೆ ಸ್ಟೇಟ್ ಟ್ರಾನ್ಸ್ಪೋರ್ಟ್ ಕರ್ನಾಟಕ ರಾಜ್ಯ ಸ್ಟೇಟ್ ಟ್ರಾನ್ಸ್ಪೋರ್ಟ್ ಮೈಸೂರು ರೋಡ್ ಟ್ರಾನ್ಸ್ಪೋರ್ಟ್ ಡಿಪಾರ್ಟ್ಮೆಂಟ್ ಇದ್ದದ್ದು ಕರ್ನಾಟಕ ಸ್ಟೇಟ್ ರೋಡ್ ಟ್ರಾನ್ಸ್ಪೋರ್ಟ್ ಎಂಪ್ಲಾಯೀಸ್ ರೋಡ್ ಟ್ರಾನ್ಸ್ಪೋರ್ಟ್ ಕಾರ್ಪೊರೇಷನ್ ಆಗಿತ್ತು. ಭಾಳ ಇಂಪಾರ್ಟೆಂಟ್ ಇದು. ಆಮೇಲೆ ಸ್ಟೇಟ್ ಟ್ರಾನ್ಸ್ಪೋರ್ಟ್ ಎಂಪ್ಲಾಯೀಸ್ ಅಸೋಸಿಯೇಷನ್ ಶ್ರೀಕಂಠಯ್ಯನವರು ಅಧ್ಯಕ್ಷರಾದರು. ಆಗ 3 ವರ್ಷದ ಒಪ್ಪಂದನೇ ಯಾರ ಜೋಡಿ ಆಯಿತು?
ಕರ್ನಾಟಕ ಸ್ಟೇಟ್ ರೋಡ್ ಟ್ರಾನ್ಸ್ಪೋರ್ಟ್ ಕಾರ್ಪೊರೇಷನ್ ಜೋಡಿ ಆಯಿತು. ಅದಾದ ಮೇಲೆ 10 ಅಗ್ರಿಮೆಂಟ್ಸ್ 3 ವರ್ಷದ್ದು ನಮ್ಮ ಮಹಾಮಂಡಲ ಅಂದರೆ ಸ್ಟೇಟ್ ಟ್ರಾನ್ಸ್ಪೋರ್ಟ್ ಎಂಪ್ಲಾಯೀಸ್ ಅಸೋಸಿಯೇಷನ್ ಸೈನ್ ಮಾಡಿದೆ. 3 ವರ್ಷದ ಅಗ್ರಿಮೆಂಟ್ಸು. ಭಾಳ ಚೆನ್ನಾಗಿ ಅರ್ಥ ಮಾಡ್ಕೋಬೇಕಾದ ವಿಷಯ ಇದು. ಯಾಕೆ ಅರ್ಥ ಮಾಡ್ಕೋಬೇಕು ಅಂತಂದರೆ 4 ವರ್ಷದ ಯಾಕೆ ಬಂತಪ್ಪ ಅನ್ನೋದ್ರ ಅರ್ಥ ಮಾಡ್ಕೋಬೇಕಾದ್ರೆ 10 ಒಪ್ಪಂದಗಳನ್ನು ಸ್ಟೇಟ್ ಟ್ರಾನ್ಸ್ಪೋರ್ಟ್ ಎಂಪ್ಲಾಯೀಸ್ ಅಸೋಸಿಯೇಷನ್, ಆಗ ಸ್ವಲ್ಪ ದಿನ ಆದಮೇಲೆ 2 ಆಯಿತು. ಅಂದರೆ ಒಂದು ಶ್ರೀಕಂಠಯ್ಯನವ್ರ ನೇತೃತ್ವದ ಒಂದು ಮಹಾಮಂಡಲ, ಸಂಪಂಗಿಯವರ ನೇತೃತ್ವದ ಇನ್ನೊಂದು ಮಹಾಮಂಡಲ, 2 ಜಾಯಿಂಟಾಗಿ ಸೈನ್ ಮಾಡಿವೆ. 3 ವರ್ಷದ ಅಗ್ರಿಮೆಂಟ್ಸೇ. ಅದು ಎಲ್ಲಿ ತನಕ ನಡೀತು? 89 ತನಕ ನಡೀತು. 89ಕ್ಕೆ ಏನಾಯಿತು ಅಂತಂದರೆ, ಮೊದಲನೇ ಸಲ ಆಲ್ ಇಂಡಿಯಾ ಟ್ರೇಡ್ ಯೂನಿಯನ್ ಕಾಂಗ್ರೆಸ್ AITUC ಅದರ ನೇತೃತ್ವದ ಸ್ಟಾಫ್ ಆ್ಯಂಡ್ ವರ್ಕರ್ಸ್ ಫೆಡರೇಷನ್, ಕರ್ನಾಟಕ ಸ್ಟೇಟ್ ಟ್ರಾನ್ಸ್ಪೋರ್ಟ್ ಸ್ಟಾಫ್ ಆ್ಯಂಡ್ ವರ್ಕರ್ಸ್ ಫೆಡರೇಷನ್ ಅಂತ ಹೊಸದಾಗಿ ಹುಟ್ಟುಕೊಂಡ ಒಂದು ಸಂಘಟನೆ. ಅದರ ಜೊತೆ ಇದು ಕರ್ನಾಟಕ ಸ್ಟೇಟ್ ಟ್ರಾನ್ಸ್ಪೋರ್ಟ್ ಕಾರ್ಪೊರೇಷನ್ ಮೊದಲನೇ ಅಗ್ರಿಮೆಂಟ್ ಮತ್ತು ಕೊನೆಯ ಅಗ್ರಿಮೆಂಟ್ ಆ ಸಂಘಟನೆ ಜೊತೆ ಸೈನ್ ಮಾಡಿತು. ಅದು 4 ವರ್ಷಕ್ಕೆ ಮಾಡಿತು. ಅರ್ಥ ಮಾಡಿಕೊಡ್ರಿ, ಭಾಳ ಮಹತ್ವದ ಬೆಳವಣಿಗೆ ಇದು. ಲಾಸ್ಟ್ ಸೈನ್ಡ್ ಅಗ್ರಿಮೆಂಟ್ ಅದೇ. ಆಮೇಲೆ ಅಗ್ರಿಮೆಂಟ್ ಸೈನ್ ಆಗೇ ಇಲ್ಲ. 1989 ಅಗ್ರಿಮೆಂಟ್ 1993 ಜಾರಿಯಲ್ಲಿತ್ತು. ಆ ಕೊನೆಯ ಅಗ್ರಿಮೆಂಟ್ ಸೈನ್ಡ್ ಅಗ್ರಿಮೆಂಟ್ ಅಂದರೆ ಟ್ರಾನ್ಸ್ಪೋರ್ಟ್ ಕಾರ್ಪೊರೇಷನ್ಸ್ ಮತ್ತು ಆ ಸ್ಟೇಟ್ ಟ್ರಾನ್ಸ್ಪೋರ್ಟ್ ಕಾರ್ಪೊರೇಷನ್ಸಲ್ಲಿ ಸಂಘಟನೆ AITUC ಆಗ ಅದಕ್ಕೆ ಮಾನ್ಯತೆ ಪಡೀತು. ಆ ಸಂಘಟನೆ ಒಂದೇ ಆಗಿದ್ದು ಮತ್ತು ಅದು 4 ವರ್ಷಕ್ಕಾಯಿತು. ಸೊ 3 ವರ್ಷದಿಂದ 4 ವರ್ಷಕ್ಕೆ ಬಂತು. 93 ಈ ಮಾತನ್ನು ಯಾರೂ ಮರಿಬಾರ್ದು. 1993ಕ್ಕೆ AITUC ಸ್ಟೇಟ್ ಟ್ರಾನ್ಸ್ಪೋರ್ಟ್ ಸ್ಟಾಫ್ ಆ್ಯಂಡ್ ವರ್ಕರ್ಸ್ ಫೆಡರೇಷನ್ ಜೋಡಿ ಆದ ಒಪ್ಪಂದ ಮುಕ್ತಾಯವಾಯಿತು. ಅದಾದ ಮೇಲೆ ಭಾಳ ಮಹತ್ವದ ಬೆಳವಣಿಗೆಗಳಾಯಿತು. ಏನದು? ಸರ್ಕಾರ ಯಾವ ಸಂಘಟನೆ ಜೊತೆನೂ ಒಪ್ಪಂದ ಮಾಡಿಕೊಳ್ಳಿಲ್ಲ. ಯಾವ ಸಂಘಟನೆ ಜೊತೆ ಕೂಡ ಏನಾಗ್ಬಿಡ್ತು ಅಂತಂದರೆ, ಡಿಕ್ಟೇಟೋರಿಯಲ್ ರಿಜಿಮ್ ಅಂತ ಕರಿತೀನಿ ಇದನ್ನು. ಅದಕ್ಕೂ ಮೊದಲು ಸಂಧಾನ ಆಗ್ತಿತ್ತು. ಅಂದರೆ ಕಾರ್ಮಿಕ ಸಂಘಟನೆಗಳು ಯಾವುದೇ ಇರಲಿ, ಕಾರ್ಮಿಕ ಸಂಘಟನೆಗಳ ಜೊತೆ ಸಂಧಾನ ಮ್ಯಾನೇಜ್ಮೆಂಟ್ ಮಾಡಿಕೊಂಡು, ಸರ್ಕಾರ ಅಲ್ಲ, ಸರ್ಕಾರ ಪಿಕ್ಚರ್ಗೆ ಇಲ್ಲ ಅಲ್ಲಿ ತನಕ. ಪಿಕ್ಚರ್ನಲ್ಲಿದ್ದಿದ್ಯಾರು? ಸ್ಟೇಟ್ ಟ್ರಾನ್ಸ್ಪೋರ್ಟ್ ಮ್ಯಾನೇಜ್ಮೆಂಟ್ ಮತ್ತು ಸ್ಟೇಟ್ ಟ್ರಾನ್ಸ್ಪೋರ್ಟ್ ಎಂಪ್ಲಾಯೀಸ್ ಆರ್ಗನೈಸೇಷನ್ಸ್. 1 ಇರ್ಬೋದು, 2 ಇರ್ಬೋದು, ಆ ಮಾತು ಬೇರೆ. ಇದು 1989 ಲಾಸ್ಟ್ ಮತ್ತು 93ರಿಂದ ಯಾವ ಸಂಘಟನೆ ಜೊತೆಯೂ ಕೂಡ ಮಾತಾಡದೆ ಏಕಪಕ್ಷೀಯವಾಗಿ ಸರ್ಕಾರ ಹಸ್ತಕ್ಷೇಪ ಮಾಡಿ ಸರ್ಕಾರನೇ ವೇಜ್ ರಿವಿಷನ್ ಡಿಕ್ಲೇರ್ ಮಾಡಿಬಿಡ್ತು. ಅರ್ಥ ಮಾಡ್ಕೊಳ್ಳಿ. 89 ತನಕ ಪ್ರಜಾಸತ್ತಾತ್ಮಕವಾದಂತಹ ವ್ಯವಸ್ಥೆ ಇತ್ತು ವೇಜ್ ರಿವಿಷನ್ಸ್ಗೆ. ಇದು ಮಾರ್ಕ್ ಮಾಡಬೇಕಾದ ವಿಷಯ. ಎಲ್ಲ ಎಂಪ್ಲಾಯೀಸು ತಿಳ್ಕೊಬೇಕಾದಂಥ ವಿಷಯ ಇದು. ಎಲ್ಲ ಎಂಪ್ಲಾಯೀಸ್ಗೆ ನಾಲೆಡ್ಜ್ ಇಲ್ಲ. ಬಹಳ ಮಹತ್ವದ ವಿಷಯ ಇದು. 93ರಿಂದ ತಾನೇ ಡಿಕ್ಲೇರ್ ಮಾಡ್ಕೊಳ್ತಾ ಬಂತು. ಏನು? 4 ವರ್ಷಕ್ಕೆ ನೆನ್ಪಿಟ್ಕೊಳ್ಳಿ. 4 years ಬಿಕಮ್ ಎ ಪ್ಯಾಟ್ರನ್ ರೈಟ್ ಫ್ರಮ್ 1989. 89ರಿಂದ 4 ವರ್ಷದ ಪ್ಯಾಟ್ರನ್ ಬಂತು. ಆದರೆ 93ರಿಂದ 2012ರವರೆಗೆ 2012 ನೆನ್ಪಿಟ್ಕೊಳ್ಳಿ, ಇಷ್ಟು ವರ್ಷಗಳ ಕಾಲ ಏಕಪಕ್ಷೀಯವಾಗಿ ಸರ್ಕಾರವೇ ವೇತನ ಪರಿಷ್ಕರಣೆಯನ್ನು ಘೋಷಣೆ ಮಾಡಿಬಿಡ್ತಿತ್ತು. ಮ್ಯಾನೇಜ್ಮೆಂಟ್ಗೂ ಸಂಬಂಧ ಇಲ್ಲ, ಯೂನಿಯನ್ಸ್ಗೂ ಸಂಬಂಧ ಇಲ್ಲ. ಅಂದರೆ ಏನು? ಈ ಅವಧಿಯನ್ನು 93ರಿಂದ 2012 ಅವಧಿಯನ್ನು ನಾನು ಡಿಕ್ಟೇಟೋರಿಯಲ್ ರಿಜಿಮ್ ಅಂತ ಕರಿತೀನಿ. ಅಂದರೆ ನಿರಂಕುಶಾಧಿಕಾರಿ ಅವಧಿ. ಅಂದರೆ ಪಾರ್ಟಿಸಿಪೇಷನ್ ಮಾಡೋಕ್ಕೆ ಟ್ರೇಡ್ ಯೂನಿಯನ್ಸ್ಗೂ ಅವಕಾಶ ಇಲ್ಲ, ಮ್ಯಾನೇಜ್ಮೆಂಟ್ಗೂ ಅವಕಾಶ ಇಲ್ಲ,
ಸರ್ಕಾರ ತನ್ನಷ್ಟಕ್ಕೆ ತಾನೇ ವೇತನ ಪರಿಷ್ಕರಣೆ ಘೋಷಣೆ ಮಾಡಲಿಕ್ಕೆ ಶುರು ಮಾಡಿತು. ನಾವು ಸ್ಟೇಟ್ ಟ್ರಾನ್ಸ್ಪೋರ್ಟ್ ಅಂದರೆ ಅಷ್ಟೊತ್ತಿಗೆ 2 ಸಂಘಟನೆಗಳು ಏನಿದ್ವು AITUC ಬಿಟ್ಟು, ಸಂಪಂಗಿ ಫೆಡರೇಷನ್ ಮತ್ತು ಶ್ರೀಕಂಠಯ್ಯನವ್ರ ಫೆಡರೇಷನ್, ಇವೆರಡೂ ಕೂಡ ಐಕ್ಯವಾಗಿ ಅಖಿಲ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನೌಕರ ಮಹಾಮಂಡಲ ಆಗಿತ್ತು. ಅದಕ್ಕೆ ಶ್ರೀಕಂಠಯ್ಯನವರು ಅಧ್ಯಕ್ಷರಾಗಿತ್ತು, ನಾನು ಮುಖ್ಯ ಉಪಾಧ್ಯಕ್ಷನಾಗಿದ್ದೆ. ಭಾಳ ಮಹತ್ವದ ವಿಷಯ ಹೇಳ್ತಾ ಇದ್ದೀನಿ. 12ರಲ್ಲಿ ನಾವು ಜಾಯಿಂಟ್ ಆ್ಯಕ್ಷನ್ ವಿತ್ AITUC ಸ್ಟಾಫ್ ಆ್ಯಂಡ್ ವರ್ಕರ್ಸ್ ಫೆಡರೇಷನ್ ಮಾಡಿ ಘೋಷಣೆ ಕೊಟ್ವಿ. ಏನು? ಸಂಧಾನಯುತ ಒಪ್ಪಂದ ಆಗಲೇಬೇಕು. ಇದು ಡಿಮ್ಯಾಂಡ್. ಮುಖ್ಯವಾದ ಡಿಮ್ಯಾಂಡ್ ಏನು? ನೌಕರರ ಸಂಘಟನೆಗಳ ಜೊತೆ ಸಂಧಾನ ಮಾಡಿ ವೇತನ ಪರಿಷ್ಕರಣೆ ಮಾಡಬೇಕು ಅಂತ. 2012ರಲ್ಲಿ ಸನ್ಮಾನ್ಯರಾದ ಜಗದೀಶ್ ಶೆಟ್ಟರ್ ಅವರು ಮುಖ್ಯಮಂತ್ರಿಗಳಾಗಿದ್ದರು. ಭಾಳ ಮಹತ್ವದ ಅಂಶ ಇದು. ಕೊನೆಗೆ ಸ್ಟ್ರೈಕ್ ಕಾಲ್ ಕೊಟ್ವಿ. ಜಾಯಿಂಟ್ ಆ್ಯಕ್ಷನ್ ಕಮಿಟಿ ಯಾರ್ಯಾರು? ಅಖಿಲ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನೌಕರ ಮಹಾಮಂಡಲ ಹಾಗೂ ಸ್ಟಾಫ್ ಆ್ಯಂಡ್ ವರ್ಕರ್ಸ್ ಫೆಡರೇಷನ್ ಜಾಯಿಂಟ್ ಆ್ಯಕ್ಷನ್ ಕಾಲ್ ಕೊಟ್ವಿ, ಸ್ಟ್ರೈಕ್ ಕಾಲ್ ಕೊಟ್ವಿ, ಸ್ಟ್ರೈಕ್ ಮಾಡಿದ್ವಿ. ಸ್ಟ್ರೈಕ್ ಮಾಡಿದಾಗ ಜಗದೀಶ್ ಶೆಟ್ಟರ್ ಅವರು ಚೀಫ್ ಮಿನಿಸ್ಟರು, ಆಗ ಟ್ರಾನ್ಸ್ಪೋರ್ಟ್ ಮಿನಿಸ್ಟರ್ ಆಗಿದ್ದಂತಹ ಆರ್ ಅಶೋಕ್ ಅವ್ರಿಗೆ ನಿರ್ದೇಶನ ಕೊಟ್ಟು ಸಂಘಟನೆಗಳ ಜೊತೆ ಜಾಯಿಂಟ್ ಆ್ಯಕ್ಷನ್ ಕಮಿಟಿ ಜೊತೆ ಮಾತಾಡಿ ಒಪ್ಪಂದಕ್ಕೆ ಬನ್ನಿ ಅಂತ ನಿರ್ದೇಶನ ಕೊಟ್ಟರು. ಇದು ಒಂದು ಹೊಸ ಇತಿಹಾಸ. ಇದು ಯಾಕೆ ಹೊಸ ಇತಿಹಾಸ ಅಂತ ಹೇಳ್ತೀನಿ ಅಂತಂದರೆ, ಸಾಯಂಕಾಲ 6 ಗಂಟೆಗೆ ಪ್ರಾರಂಭವಾದ ಮಾತುಕತೆ ಬೆಳಗಾಜಾವ 2:15 ಗಂಟೆ ತನಕ ನಡೀತು. ಕೊನೆಗೆ ಆರ್ ಅಶೋಕ್ ಅವರು ಒಪ್ಪಂದಕ್ಕೆ ಬಂದರು. ಜಾಯಿಂಟ್ ಆ್ಯಕ್ಷನ್ ಕಮಿಟಿ ಅಂದರೆ ಅಖಿಲ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನೌಕರ ಮಹಾಮಂಡಲ ಹಾಗೂ ಸ್ಟಾಫ್ ಆ್ಯಂಡ್ ವರ್ಕರ್ಸ್ ಫೆಡರೇಷನ್ ಇವೆರಡೂ ಜಂಟಿಯಾಗಿ ಮಾತಾಡಿ ಚರ್ಚೆ ಮಾಡಿ ಕೆಲವು ಯಾವ್ಯಾವ ಡಿಮ್ಯಾಂಡ್ಸ್ ಒಪ್ತದೆ ಅಂತ ಸರ್ಕಾರ ಒಪ್ಕೊಳ್ತು, ಅದಕ್ಕೆ ಒಂದು ನಿರ್ಣಯಕ್ಕೆ ಬಂದ್ವಿ. ವ್ಯತ್ಯಾಸ ಏನು? ಈ ನಿರ್ಣಯಕ್ಕೆ ಬಂದಿದ್ದರೂ ಕೂಡ ಸಂಘಗಳ ಜೊತೆ ಸಹಿ ಮಾಡದೆ ಸರ್ಕಾರನೇ ವೇತನ ಪರಿಷ್ಕರಣ ಡಿಕ್ಲೇರ್ ಮಾಡ್ತಾರೆ. ಹೊಸ ವೇತನ ಪರಿಷ್ಕರಣ ಚರ್ಚೆ ಆಗಿದ್ದು, ನಿರ್ಣಯ ಆಗಿದ್ದ ವೇತನ ಪರಿಷ್ಕರಣ, ಸಂಶಯ ಇಲ್ಲ. ಆದರೆ ಡಿಕ್ಲೇರ್ ಮಾಡಿದ್ಯಾರು? ಸರ್ಕಾರ. ಸೈನ್ ಆಗಲಿಲ್ಲ. ಬಹಳ ಮಹತ್ವದ ವಿಷಯ. ಈ ಹಂತ ಏನಿದೆ 12ರಿಂದ ಇವತ್ತಿನವರೆಗೆ ನಡೆದಂಥ ಹಂತ. ಇದನ್ನು ನಾನು ಸೆಮಿ ಡಿಕ್ಟಟೋರಿಯಲ್ ಸ್ಟೇಟ್ ಅಂತ ಕರಿತೀನಿ. ಅಂದರೆ ಅರನಿರಂಕುಶಾಧಿಕಾರಿ ವ್ಯವಸ್ಥೆ.